ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಶ್ರೀಲಂಕಾ ಟ್ರಿಪ್ನ ಡೇ 2ನಲ್ಲಿದ್ದೀನಿ. ಬೆಳಗ್ಗೆ ಒಂದು ಸನ್ರೈಸ್ ಟ್ರೆಕ್ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಟ್ರಾವೆಲ್ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಸಿಕ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಆರಾಮಾಗಿ ಚಿಲ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಒಂದು ವಿಷಯ ಹೇಳಿದ್ದೆ, ಒಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕಾಗಿದೆ, ಅದನ್ನು ಮುಗಿಸಿ ನಾನು ಬರ್ಬೋದು, ಟ್ರಿಪ್ಗೆ ಹೋಗಬೇಕು ಅಂತ. ಇಟ್ಸ್ ಕನೆಕ್ಟೆಡ್ ಟು ಸಮಥಿಂಗ್ ಎಮೋಷ್ನಲ್ ಆ್ಯಂಡ್ ತುಂಬ ಮೆಮೊರೀಸ್ ಇದೆ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ನನಗೆ ಇಲ್ಲಿ ಬಂದಮೇಲೆ ಅದೊಂದು ಭಯ ಇತ್ತು ಮನಸ್ಸಲ್ಲೆಲ್ಲೋ, ಏನೋ ಈ ಥರ ಬಿಟ್ಟು ಹೋಗ್ತಾ ಇದ್ದೀನಿ, ಏನಾಗ್ಬೋದು, ಸಿಚುವೇಶನ್ ಹೇಗಿರ್ಬೋದು, ಮನೇಲಿ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇರ್ಬೋದು ಅಂತ ಸ್ವಲ್ಪ ಭಯ ಇತ್ತು. ಬಟ್ when God is with you, everything will be all right. Yes. ನನ್ನ ಮಗಳಿಗೆ ಇವಾಗ 1 ವರ್ಷ 2 ತಿಂಗಳು. ನಿಮ್ಗೆ ಗೊತ್ತೇ ಇರ್ಬೋದು, ವೀಡಿಯೋಸ್ಲೆಲ್ಲ ನೋಡಿರ್ತೀರಾ. ಇಫ್ ಯು ಆರ್ ಫಾಲೋಯಿಂಗ್ ಮೀ ಇನ್ ಇನ್ಸ್ಟಾಗ್ರಾಮ್, ಗುಡ್ ವೈಬ್ ಗರ್ಲ್ ಪೇಜ್ ನೋಡಿದ್ರೆ ಅವಳು ತುಂಬಾ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ತುಂಬ ಕ್ಯೂಟ್ ಆಗಿದ್ದಾಳೆ. ಅವಳಿಗೆ 6 ಮಂತ್ಸಿಂದ ನಾನು ಡೇ ಟೈಮ್ನ, ಅವಳೇನು ಹಾಲು ಕುಡಿಸ್ತಾಳೆ ಡೇ ಟೈಮಲ್ಲಿ, ಅದನ್ನ ವಿನ್ ಆಫ್ ಮಾಡಿಸಿದ್ದೆ. ಆಯಿತು ಮಾಡ್ಸೋಕ್ಕೆ ಲಕ್ಕಿಲಿ. ಬಟ್ ನೈಟ್ ಟೈಮ್ ಅವಳು ತುಂಬ ಸಲ ಎದ್ದಾಗೆಲ್ಲ ಹಾಲು ಕುಡಿಸ್ತಾ ಇದ್ಲು. ಇಟ್ ವಾಸ್ ಲೈಕ್ 10 times, 15 times, ಸಮ್ಟೈಮ್ಸ್ 20 times. ಈಗ ಹಾಲು ಕುಡಿಸಿ ಮಲಗಿಸಿ ಮತ್ತೆ 5 ನಿಮಿಷಕ್ಕೆ ಎದ್ದು ಮತ್ತೆ ಹಾಲು ಕುಡಿಯೋಳು. ಸೊ ನಿದ್ದೆ ಮೊದಲಿಂದನೂ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ನಾನು ಸುಮಾರು ಬುಕ್ಸ್ ಎಲ್ಲ ಓದ್ತಾ ಇದ್ದೆ ರಿಲೇಟೆಡ್. ಹೇಗೆ ಆ್ಯಸ್ ಅ ಪೇರೆಂಟ್ ವಾಟ್ ಯು ವಿಲ್ ಫೀಲ್ ಇಸ್, ನಾವು ಯಾವ ಥರ ಮಕ್ಕಳಿಗೆ ಸಪೋರ್ಟ್ ಮಾಡ್ಬೋದು ಅಂತ ನಿಮ್ಗೆ ಯಾವಾಗಲೂ ಅನಿಸ್ತಾನೆ ಇರುತ್ತೆ. ನಾವು ಮಾಡದೇ ಇರೋದಿಲ್ಲ. ಕನ್ಸಲ್ಟೇಷನ್ಸ್, ಆನ್ಲೈನ್ ಕನ್ಸಲ್ಟೇಷನ್ಸ್, ಇನ್ಸ್ಟಾಗ್ರಾಮಲ್ಲಿ ಸೋ ಕಾಲ್ಡ್ ವೈರಲ್ ಡಾಕ್ಟರ್ಸ್ದೆಲ್ಲ ಕನ್ಸಲ್ಟೇಷನ್ ತೊಗೊಂಡಿದ್ದೀವಿ. ಬಟ್ ಯಾವುದೂ ನಮ್ಗೆ ಹೆಲ್ಪ್ ಆಗಲೇ ಇಲ್ಲ ಆ ವಿಷಯದಲ್ಲಿ. ಸೊ ಮೇ ಬಿ ಸಮ್ವೇರ್ ಐ ಫೇಲ್ಡ್ ಆಸ್ ಅ ಪೇರೆಂಟ್ ಅಂತಲೇ ಹೇಳ್ಬೋದು. ಸೊ ಹೇಳಬೇಕು ಅಂದರೆ ಪ್ರೆಗ್ನೆನ್ಸಿ 7th ಮಂತಿಂದ ಹಿಡಿದು ಇಲ್ಲಿ ತನಕ ನಾನು ಒಂದು ಎಟ್ಲೆಸ್ಟ್ ಸ್ಟ್ರೆಚ್ಚಲ್ಲಿ 2 hours ಮಲ್ಕೊಂಡಿಲ್ಲ. ಆ್ಯಂಡ್ ನನಗೆ ಯಾವ ಥರ ಅಂದರೆ, ನಾನು ನೈಟ್ ಮಲ್ಕೊಂಡ್ರೆ ಬೆಳಗ್ಗೆನೇ ಹೇಳ್ತೀನಿ. ಬಟ್ ಡೇ ಟೈಮಲ್ಲಿ ನೈಟ್ ಸ್ಲೀಪ್ನ ನೀನು ಕ್ಯಾಚಪ್ ಮಾಡ್ಕೋ, ಬೆಳಗ್ಗೆ ಮಲ್ಕೊಂಬಿಡು ಅಂದರೆ ನನಗೆ 1 ಪೈಸದ ನಿದ್ದೆ ಬರೋಲ್ಲ, ಗೊತ್ತಾ. ಸೊ ಆ ಥರ ಸಿಚುವೇಶನ್ನ ಫೇಸ್ ಮಾಡಿಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ. ನಿಮಗೆ ರಾತ್ರಿ ನಿದ್ದೆ ಇಲ್ಲದೆ ಇದ್ದಾಗ ನಿಮ್ಮ ಬಾಡಿಗೆ ರೆಸ್ಟೇ ಇರಲ್ಲ. ಹೇಳ್ತಾರೆ ಎಲ್ಲ ಥರ ರಿಪೇರಿ ಕೆಲಸಗಳೆಲ್ಲ ನೈಟ್ ನೀವು ಮಲ್ಕೊಂಡಾಗ ಆಗುತ್ತೆ ಅಂತ. ಬಟ್ ಆ್ಯಸ್ ಯುವರ್ ಬ್ರೆಸ್ಟ್ ಫೀಡಿಂಗ್ ಏನಾಗುತ್ತೆ, ನೀವು ನೈಟ್ ಹೇಳ್ತೀರಾ. ಸೊ ಎದ್ದಾಗ ಏನಾಗುತ್ತೆ ಅಂದರೆ ಪದೇ ಪದೇ ಹೇಳ್ತಾ ಇದ್ದಾಗ ಹಶುವಾಗಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯು ವಿಲ್ ಎಂಡ್ ಅಪ್ ಈಟಿಂಗ್ ಎಟ್ ನೈಟ್. ಸೊ ಅದರಿಂದ ನಿಮಗೆ ಅದು ಸರಿಯಾಗಿ ಜೀರ್ಣ ಆಗದೆ ಇರ್ಬೋದು, ಅಥವಾ ಅದು ಫ್ಯಾಟಾಗಿ ಸ್ಟೋರ್ ಆಗ್ಬೋದು, ಅದರಿಂದ ತೊಂದರೆಗಳೂ ಆಗ್ಬೋದು. ಸೊ ತುಂಬ ಇಶ್ಯೂಸ್ ಎಲ್ಲ ಫೇಸ್ ಮಾಡಿದೆ ನೈಟ್ ನಿದ್ದೆ ಇಲ್ಲದೆ. ಲೈಕ್ ಮೆಮೊರಿ ಇಶ್ಯೂಸ್, ಬ್ರೈನ್ ಫಾಗ್, ತುಂಬ ಥರ. ನಾನು ಅಷ್ಟು ಸ್ಮಾರ್ಟ್ ಅಂತ ನನಗೇ ಅನಿಸ್ತಾ ಇರಲಿಲ್ಲ. ಸೊ ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಎಟ್ ಎನಿ ಕಾಸ್ಟ್ ನಂಗೆ ನಿದ್ದೆ ಬೇಕಿತ್ತು. ಅದಕ್ಕೆ ವಾಟ್ ವಿ ಡಿಸೈಡೆಡ್ ವಾಸ್, ಓಕೆ ಲೆಟ್ಸ್ ಫಿಕ್ಸ್ ಅ ಡೇಟ್. ಹೀಗೆ ಆಗ್ತಾ ಹೋದರೆ ನಾವು ನಮ್ಮ ಪೇರೆಂಟ್ಸ್ಗೆ ವಿ ವಾಂಟ್ ಟು ಗಿವ್ ಬೆಸ್ಟ್ ಟು ಅವರ್ ಕಿಡ್ಸ್. ಸೊ ಆ ವಿಷಯಕ್ಕೆ ಬಂದಾಗ ಐ ವಾಸ್ ರೆಡಿ. 3 years 4 years ಅವಳು ನನ್ನ ಮಗಳು ಯಾವಾಗ ಬೇಡ ಅಂತಲೋ ಅಲ್ಲಿ ತನಕ ನಾನು ಹಾಲು ಕುಡ್ಸೋಕ್ಕೆ ರೆಡಿ ಇದ್ದೆ. ಬಟ್ ಗಿವನ್ ದ ಸಿಚುವೇಶನ್ ಯಾವ ಥರ ಇದೆ ಅಂದರೆ ನನಗೆ ಅದು ತುಂಬ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಹೋಯಿತು. ನನ್ನ ಹೆಲ್ತ್ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಹೋಯಿತು. ಎಮೋಷ್ನಲಿ ತುಂಬ ಡ್ರೈನ್ ಆಗ್ತಾ ಹೋದೆ. ಅನ್ನೆಸರಿ ಫೈಟ್, ಜಗಳ, ಆಲ್ ಆರ್ ಈಕ್ವಲಿ ಟಯರ್ಡ್. ಒಂದು ಮಗು ಮನೇಲಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇಡೀ ಫ್ಯಾಮಿಲಿ ಖುಷಿಯಾಗಿರುತ್ತೆ. ಮಗು ಮಲಗಲಿಲ್ಲ ಮನೇಲಿ ಅಂದರೆ ಲೈಕ್ ಯಾರಿಗೂ ಮಲಗೋಕ್ಕಾಗಲ್ಲ. ಆ್ಯಂಡ್ ಆ ಫ್ಯಾಮಿಲಿಯ ಪೀಸ್ ಗಾನ್ ಫಾರ್ ಅ ಟಾಸ್. ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್. ತುಂಬ ನೈಟ್ ವೇಕಿಂಗ್ಸ್ ಇರೋದ್ರಿಂದ ಸಮ್ಹೌ ಎಲ್ಲರೂ ಹೇಳ್ತಾಯಿದ್ರು ನೈಟ್ ಟೈಮ್ ಹಾಲು ಕುಡಿಸೋದು ಯಾವಾಗ ನಿಲ್ಲಿಸ್ತೀಯೋ ಆವಾಗ ಮಗಳು ಚೆನ್ನಾಗಿ ಮಲ್ಕೋತಾಳೆ ಅಂತ. ಸೊ ಹಾಗೆ ಅಂತ ಅನ್ಕೋತಾ ಇದೆ, ತಲೆಯಲ್ಲಿ ಇತ್ತು. ಬಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಆ ಕಾರಣದಿಂದ ನಾವು ಡಿಸೈಡ್ ಮಾಡಿದ್ವಿ, ನಾನು ನನ್ನ ಹಸ್ಬೆಂಡ್, ದ್ಯಾಟ್ ಐ ನೀಡ್ ಅ ವೆಕೇಷನ್. ಸೊ ಒಂದು ವೆಕೇಷನ್ ಅಂತ ಫಿಕ್ಸ್ ಮಾಡಿಕೊಂಡು ಆ ಟೈಮ್ ಪ್ರಕಾರ ನಾವು ವರ್ಕ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಒಂದು ಡೇಟ್ನ ಫಿಕ್ಸ್ ಮಾಡಿಕೊಂಡು ಈ ಥರ ಟ್ರಿಪ್ ಅಂತ ಅನ್ಕೊತಾ ಇದ್ವಿ. ಅಷ್ಟರೊಳಗೆ ನನ್ನ ಕಸಿನ್ ಪ್ಲ್ಯಾನ್ ಮಾಡಲು, ಬನ್ನಿ ಗರ್ಲ್ಸ್ ಟ್ರಿಪ್ ಹೋಗೋಣ ಅಂತ. ಸೊ ಗರ್ಲ್ಸ್ ಟ್ರಿಪ್ ಅಂತ ಗೊತ್ತಾದ ತಕ್ಷಣ ಫುಲ್ ಖುಷಿ ಆಯಿತು. ಅದನ್ನು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ನೀಡಿದ್ದು ಅದನ್ನೇ ಅಂತ. ಸೊ ಅದೇ ಥರ ಆಯಿತು, ಗರ್ಲ್ಸ್ ಟ್ರಿಪ್ ಆಯಿತು. ಎಸ್ ಹೋಗೋಣ ಅಂತ ಆಯಿತು. ಸೊ ಆ ಡೇಟ್ ಹತ್ತಿರ ಬರ್ತಾ ಇದ್ದಂಗೆ ಇನ್ನೊಂದು ಮಂತ್ ಇರಬೇಕಾದ್ರೆ ಐ ಸ್ಟಾರ್ಟೆಡ್ ಪ್ರಿಪರೇಷನ್. ನಾನು ನನ್ನ ಮಗಳಿಗೆ ದಿನ ಹೇಳ್ತಾ ಇದ್ದೆ, ಅಮ್ಮಂಗೆ ಗಬ್ಬು ಆಗಿದೆ, ಅಮ್ಮಂಗೆ ಪೇಯ್ನ್ ಆಗುತ್ತೆ ಹಾಲು ಕುಡಿದ್ರೆ ಅಂತ. ಕ್ಯೂಟಾಗಿ ಹೇಳ್ತಾ ಇದ್ರು, ಗೂಗು ಗೂಗು ಅಂತ. ಸೊ
ಸೊ ಹೇಳ್ತಾ ಇದ್ದೆ, ಗುಗ್ಗು ಕುಡಿದ್ರೆ ಅಮ್ಮಂಗೆ ಹಬ್ಬು ಆಗುತ್ತೆ ಪುಟ್ಟ, ಹಾಗಾಗುತ್ತೆ ಹೀಗಾಗುತ್ತೆ, ಅಮ್ಮಂಗೆ ಪಾಪ ಅಲ್ಲ ಅಂತೆಲ್ಲ ನಾನು ಅವಳಿಗೆ ಫೀಡ್ ಮಾಡ್ತಾ ಇದ್ದೆ ತಲೆಯಲ್ಲಿ, ಬಟ್ ಹಾಲನ್ನು ಕುಡಿಸ್ತಾ ಇದ್ದೆ. ಸೊ ದಟ್ ವಾಸ್ ದೇರ್ ಇನ್ ಹರ್ ಮೈಂಡ್ ದಟ್ ಓಕೆ, ಹಬ್ಬು ಅನ್ನೋ ಕಾನ್ಸೆಪ್ಟ್ ಏನು, ಗಾಯ ಪೇನ್ ಅನ್ನೋ ಕಾನ್ಸೆಪ್ಟು ಅವಳ ತಲೆಯಲ್ಲಿ ರಿಜಿಸ್ಟರ್ ಆಯಿತು. ಸೊ ಒಂದು ರೀತಿಯಲ್ಲಿ ಅದು ನಮ್ಗೆ ಒಳ್ಳೆಯದೇ ಆಯಿತು. ಅವಳು ಐಡೆಂಟಿಫೈ ಮಾಡ್ತಾಳೆ, ಆ ಫೀಲಿಂಗ್ ಅರ್ಥ ಆಯಿತು ಅಂತ ಆಯಿತು ಅವಳಿಗೆ. ಜಸ್ಟ್ 1 year 2 months ವಾಟ್ ಆ್ಯಂಡ್ ಆಲ್ ದೇ ಕ್ಯಾನ್ ಡೂ, ಇಟ್ ಅಮೇಸಸ್ ಮೀ ಸಮ್ ಟೈಮ್. ಸೊ ಆ ಥರ ಆದಾಗ ಆ ಥರ ದಿನ ಹೇಳ್ತಾ ಬರ್ತಾಯಿದ್ದೆ. ಸೊ ಸಮ್ಹೌ ಐ ವಾಸ್ ಸ್ಕೇರ್ಡ್, ನಂಗೆ ರೈಟ್ ಅಪ್ರೋಚ್ ಗೊತ್ತಿರಲಿಲ್ಲ. ಯಾವ ಥರ ಈಗ ಈ ಥರ ಹೇಳ್ತಾ ಬರ್ಬೋದು, ನಾವು ಅವಳಿಗೆ ತಿಳಿಸ್ತಾ ಬರ್ಬೋದು, ಈ ಥರ ಮಾಡ್ಬೋದು ಹಾಗೆ ಹೀಗೆ ಅಂತ. ಬಟ್ ಏನು ಅಪ್ರೋಚಿಂದ ಫೈನಲಿ ಅದನ್ನು ಬಿಡಿಸ್ಬೇಕು, ಫೀಡಿಂಗ್ ಬಿಡಿಸ್ಬೇಕು ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಒಬ್ಬರು ಹೇಳಿದ್ರು ಬೇವಿನ ಎಣ್ಣೆ ಹಚ್ಕೋ ಅಂತ, ಅದನ್ನೂ ಟ್ರೈ ಮಾಡಿದೆ. ಅವಳು ಬೇವಿನ ಎಣ್ಣೆ ಬರ್ಸ್ಕೊಂಡು ಹಾಲು ಕುಡಿದ್ಬಿಟ್ಲು ಒಂದ್ಸಲ. ಸೊ ಅದು ವರ್ಕ್ ಆಗಲಿಲ್ಲ. ಸೊ ಇನ್ನೊಬ್ರು ಹೇಳಿದ್ರು ಮುಸಾಂಬ್ರ ಅಂತ ಸಿಗುತ್ತೆ, ಅದು ಪೇಸ್ಟ್ನ ಹಚ್ಕೊಳ್ಳಿ ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಆ ಥರದ್ದೇನೋ ಅವೈಲಬಿಲಿಟಿ ನಮ್ಗೆ ಸಿಗಲಿಲ್ಲ, ಅಥವಾ ನಾವು ಹುಡುಕ್ಲಿಲ್ಲ ಸರಿಯಾಗಿ ಅನ್ಸುತ್ತೆ, ಅಥವಾ ನಮ್ಗೆ ಅದು ನೆಸಿಟಿನೇ ಇರಲಿಲ್ಲ ಅಕಾರ್ಡಿಂಗ್ ಟು ಆ ಫಿಟ್. ಸೊ ಅದಾದಮೇಲೆ ಏನಾಯಿತು ಅಂದರೆ ನೆಕ್ಸ್ಟು ಒಂದು ನಾನು ಏನು ಮಾಡಿದೆ, ಲಿಪ್ಸ್ಟಿಕ್ ರೆಡ್ ಲಿಪ್ಸ್ಟಿಕ್ ತೊಗೊಂಬಿಟ್ಟು ನಿಪ್ಪಲ್ಸ್ ಮೇಲೆ ಹಚ್ಕೊಂಡ್ಬಿಟ್ಟೆ. ಸೊ ಆಗ ಅವಳು ಅದನ್ನು ನೋಡಿದಾಗ ಅವಳಿಗೆ ನಾನು ಮೊದಲಿದ್ದೂ ಹಬ್ಬು ಆಗಿದೆ ಅಮ್ಮಂಗೆ ಗುಗ್ಗು ಕುಡ್ಸೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾಗ, ಸೊ ಫೈನಲಿ ಯಾವಾಗ ಅವಳು ಆ ಥರ ನೋಡಿದ್ಲು ಅವಳಿಗೆ ಭಯ ಆಗಿತ್ತು. ಅಂದರೆ ಲೈಕ್ ಭಯ ಇನ್ ದ ಸೆನ್ಸ್ ಅವಳ ಮನಸ್ಸಲ್ಲಿ ಅದು ನಿಲ್ತು. ಸೊ ಅದನ್ನು ನೋಡಿದ್ಲು, ಆ ಲಿಪ್ಸ್ಟಿಕ್ ಹಚ್ಕೊಂಡಿರೋದ ನೋಡಿದ್ಲು. ಸೊ ಅದನ್ನು ಅವಳು ಹಬ್ಬು ಅಂತ ಮನದಟ್ಟು ಮಾಡಿಕೊಂಡ್ಳು. ಸೊ ಅಷ್ಟು ಮಾಡಾದಮೇಲೆ ಶಿ ವಾಸ್ ಲೈಕ್ ಬೇಜಾರು ಆಗ್ತಾಯಿತ್ತು. ನಾವು ಅಂದ್ಕೊಂಡ್ವಿ ತುಂಬ ಸೀನ್ ಕ್ರಿಯೇಟ್ ಆಗಿಬಿಡುತ್ತೆ, ತುಂಬ ಅಳ್ತಾಳೆ, ಅದು ಅವರ್ಸ್ ಟುಗೆದರ್ ಮಕ್ಕಳು ಅಳ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಲೆಟ್ಸ್ ಕಾಲ್ ಎವ್ರಿಬಡಿ ಅನ್ನೋ ಥರ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ನೆಲ್ಲ ಕರೆದಿಟ್ಕೊಂಡಿದ್ವಿ. ಬಟ್ ಲಕ್ಕಿಲಿ ಮೇ ಬಿ ನಮ್ಮ ಸ್ವಲ್ಪ ದೇವ್ರು ಇಷ್ಟು ಕಷ್ಟಪಟ್ಟ ಮೇಲೆ ಸ್ವಲ್ಪ ನಾನು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾರಲ್ಲ, ಅದು ಅವಳಿಗೆ ಅರ್ಥ ಆಯಿತು. ಅರ್ಥ ಮಾಡಿಕೊಂಡು ಮಧ್ಯ ಎಸ್ ಅವಳಿಗೆ ದುಃಖ ಆಗ್ತಾಯಿತ್ತು ನಿದ್ದೆಯಿಂದ. ನಾನು ಹೇಳಿದೆ ನಿಮಗೆ 10 times ಹೇಳೋಳು, 15 times ಹೇಳೋಳು ನೈಟ್. ಬಟ್ ಅದು ಇವಾಗ ಎದ್ದಾಗ ಏನಾಗುತ್ತೆ, ದುಃಖ ಬರುತ್ತೆ. ಓಕೆ, ಎದ್ದಾಗೆಲ್ಲ ಅವಳು ಹಾಲು ಕುಡಿಯೋಳು. ಸೊ ಇದು ಸಿಗ್ತಾ ಇಲ್ಲ ಅಂದಾಗ ಓಕೆ, ಹಾಲು ಇಲ್ಲ ಅನ್ನೋದೊಂದು ದುಃಖ ಇದ್ದೇ ಇರುತ್ತೆ, ಅದನ್ನಂತೂ ಡಿಸ್ಕಾರ್ಡ್ ಮಾಡೋಕ್ಕಾಗಲ್ಲ. ತುಂಬ ದುಃಖ ಆಗ್ತಾಯಿತ್ತು ಅವಳಿಗೆ. ಗುಗ್ಗು ಅಂತ ತುಂಬ ಇದು ಮಾಡೋಳು. ಅವಳೇ ಖಾಲಿ ಅಬ್ಬು ಅಂತಲೂ ಹೇಳೋಳು ಜೊತೆಗೆ. ಸೊ ಇನ್ ಅ ವೇ ಏನಾಯಿತು ಅಂದರೆ ದಟ್ ಗಾಟ್ ರಿಜಿಸ್ಟರ್ಡ್ ಇನ್ ಹರ್ ಮೈಂಡ್ ದಟ್ ಹಬ್ಬು ಆಗಿದೆ, ಗುಗ್ಗು ಇಲ್ಲ, ಗುಗ್ಗು ಖಾಲಿ, ಅಮ್ಮಂಗೆ ಪೇನ್ ಆಗುತ್ತೆ. ಸೊ ಇಷ್ಟು ಆದಮೇಲೆ ನಮ್ಮ ಕೆಲಸ ಈಸಿ ಆಯಿತು. ಅವಳು ಮತ್ತಿನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ ನಾವು ಫೇಸ್ ಮಾಡಿದ್ದು, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಸಮಥಿಂಗ್. ಸೊ ಅವಳು ಮೊದಲಿನೂ ಫಾರ್ಮುಲಾ ತುಂಬ ಚೆನ್ನಾಗಿ ರಿಜೆಕ್ಟ್ ಮಾಡಿದ್ದಾಳೆ. ಲೈಕ್ ಬಾಟಲು ಫೀಡು ತೊಗೊಳ್ಳಿಲ್ಲ, ಬಾಟಲ್ ಅವಳಿಗೆ ಇಷ್ಟ ಆಗ್ತಿರಲಿಲ್ಲ, ಫಾರ್ಮುಲಾ ಇಷ್ಟ ಆಗ್ತಾಯಿಲ್ಲ, ಶಿ ಹ್ಯಾವ್ ರಿಜೆಕ್ಟೆಡ್ ಎವ್ರಿಥಿಂಗ್. ಸೊ ಅದಕ್ಕೆ ನಾವು ಇವಾಗ ಅಟ್ಲೀಸ್ಟ್ ಹಾಲು ಬಿಟ್ಟಿದ್ದಾಳಲ್ಲ ಸಮಥಿಂಗ್, ಲೋಟ ಚಮಚದಲ್ಲಿ ಹಾಲು ಕುಡಿಸ್ತಾ ಇದ್ವಿ. ದ ಪ್ರಾಬ್ಲಮ್ ಇಸ್ ಲೋಟ ಚಮಚದಲ್ಲಿ ಹಾಲು ಕುಡಿಸೋ ಪ್ರಾಸೆಸ್ಸು, ಅವಳನ್ನ ಕುಡಿಸ್ಬೇಕು, ಒಂದೊಂದೇ ಚಮಚ ಹೋಗಬೇಕು ಬಾಯಿಗೆ. ಅವಳು ನಿದ್ದಲಿರ್ತಾಳೆ, ನಾವು ಸ್ವಲ್ಪ ಟ್ರಾನ್ಸ್ಲೇಟಲ್ಲಿರ್ತೀವಿ. ಸೊ ಅದು ಯಾಕೋ ಒಂದು ಅವಳ ಆ ಥರ ಪ್ರೊಸೆಸ್ಸಲ್ಲಿ ಅವಳಿಗೆ ಕಂಪ್ಲೀಟ್ ಎಚ್ಚರ ಆಗಿಬಿಡುತ್ತೆ ಅಂತ ಅನಿಸ್ತಾಯಿತ್ತು. ಸೊ ಅದು ನಮ್ಗೆ ವರ್ಕೌಟ್ ಆಗಲಿಲ್ಲ. ದೆನ್ ಗಾಡ್ಸ್ ಗ್ರೇಸ್ ವಿ ಟ್ರೈಡ್ ಬಾಟಲ್ ಒನ್ಸ್ ಅಗೇನ್, ಇಂಟ್ರೊಡ್ಯೂಸ್ ಮಾಡಿದ್ವಿ. ಏನಾದರೂ ವರ್ಕೌಟ್ ಆಗ್ಬೋದಾ, ಏನಾದರೂ ಒಂದು ಮಿರಾಕಲ್ ಆಗ್ಬೋದಾ, ಅವಳು ಹಾಲನ್ನ ಕುಡಿತಾಳೇನೋ ಈ ಸಲ ಬಾಟಲಲ್ಲಿ ಕೊಟ್ಟರೆ ಅಂತ ಟ್ರೈ ಮಾಡಿದ್ವಿ. ಸೊ ನಾನು ಅವಳಿಗೆ 9th ಮಂತಿಂದನೇ ಸ್ಲೋಲಿ ನಂದಿನಿ ಮಿಲ್ಕ್, ಅಕ್ಷಯಕಲ್ಪ ಮಿಲ್ಕ್ ಅಭ್ಯಾಸ ಮಾಡಿಸ್ತಾ ಇದೆ. ಸ್ಟಾರ್ಟಿಂಗ್ ನಂದಿನಿ ಸ್ವಲ್ಪ ಕೊಟ್ವಿ, ಅಂದರೆ 70:30 ರೇಷೋನಲ್ಲೇ 30% ವಾಟರ್ ಹಾಕಿ 70% ಮಿಲ್ಕ್ ಇರೋ ಥರನೇ ಮಾಡ್ತಾಯಿದ್ದೆ. ಚುಚ್ಚೂರೇ ಕೊಡ್ತಾಯಿದ್ವಿ. ಆಮೇಲೆ ದೆನ್ 1 month ಅಭ್ಯಾಸ ಆಯಿತು ಹಾಲು ಅಂದಮೇಲೆ ಅಕ್ಷಯಕಲ್ಪಾಗೆ ಬಂದುಬಿಟ್ವಿ. ಸೊ ಕಂಪ್ಲೀಟ್ ಅಕ್ಷಯಕಲ್ಪ ಹಾಲೇ ಕೊಡೋದು ಅವಳಿಗೆ. ಸೊ ಆ ಥರ ಕೊಟ್ಬಿಟ್ಟು ಬಾಟಲಲ್ಲಿ ಟ್ರೈ ಮಾಡಿದ್ವಿ. ಸೊ ಫಸ್ಟ್ ಟೈಮ್ ಏನಾಯಿತು ಅಂದರೆ ಒಂದು 2-3 ಸಲ ಎದ್ಲು, ಆ ಬಾಟಲ್ ಮಿಲ್ಕ್ ಕೊಟ್ವಿ. ಸೊ ಶಿ ವಾಸ್ ಲೈಕ್ ಆಲ್ ರೈಟ್, ಕುಡಿದ್ಬಿಟ್ಟು ಸಮಾಧಾನ ಆಗ್ತಿತ್ತು, ಮಲ್ಕೊತಾ ಇದ್ಲು. ಅವೆಲ್ಲ ಆಯಿತು. ಅದಾಗಿ ಒಂದು 4 ದಿನಕ್ಕೆ ಥಿಂಗ್ಸ್ ಗಾಟ್ ರಿಯಲಿ ಬೆಟರ್. 10-15 ಸಲ ಹೇಳೋಳು, 3 times 4 times ಹೇಳೋದು. ಅವಳೇ ಹಾಲು ಅಂತ ಹೇಳೋದು, ಬೇಕು ಅನ್ನೋದು, ಹಾಲು ಬೇಕು ಅಂತ ಹೇಳ್ತಾಯಿದ್ಲು. ಸೊ ನಾವು ಬಾಟಲ್ ಫೀಡಿಂಗೇ ಮಾಡಿದ್ರೂ ಅವಳಿಗೆ ಮಲಗಿಸ್ಬಿಟ್ಟು ಹಾಲು ಕುಡಿಸಲ್ಲ, ಸ್ವಲ್ಪ ಸ್ಲ್ಯಾಂಟಾಗಿ ಎಚ್ಚೆ ಕುಡಿಸ್ತೀವಿ. ಬಟ್ ಅವಳೂ ಕಣ್ಮುಚ್ಕೊಂಡಿರ್ಬೋದು, ನಾವೂ ಕಣ್ಮುಚ್ಕೊಂಡು ಬಾಟ್ಲ್ ಇಡ್ಬೋದು, ದಟ್ ವರ್ಕ್ಸ್. ಹಾಲು ಕುಡಿಸಾದ್ಮೇಲೆ ಈ ಕ್ಯಾವಿಟೀಸ್ ಎಲ್ಲ ಆಗಬಾರ್ದು ಅಂತ ಬಾಯಿ ತೊಳಿಸ್ಬೇಕು ಅಂತಾರೆ ಮಕ್ಕಳಿಗೆಲ್ಲ, ಎಲ್ಲಿ ನೈಟ್ ಬಾಯಿ ತೊಳ್ಸೋದಲ್ಲ. ಸೊ ನೀರಿನ ಬಾಟ್ಲನ್ನು ರೆಡಿ ಇಟ್ಕೊತಾ ಇದ್ವಿ. ಸೊ ಹಾಲು ಕುಡಿಸಾದ್ಮೇಲೆ ನೀರು ಕುಡಿಸ್ಬಿಟ್ಟು ಅದನ್ನ ಸರಿ ಮಾಡ್ಕೊತಾ ಇದ್ವಿ. ಸೊ ಎಸ್, ಹಂಗಾಗ್ತಾಯಿತ್ತು.
ಬಟ್ ಸ್ಟಿಲ್ ನಾನು ಇಲ್ಲದೆ ಅವಳು ಮಲ್ಕೋತಾಳೆ ಅನ್ನೋದು ಅವಳಿಗಿನ್ನೂ ಅದು ಇದಕ್ಕೆ ನಾವು ಹೋಗಿರಲಿಲ್ಲ, ಇನ್ನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ನಮಗೇನಂತ ಇದು ಅಂದರೆ ಓಕೆ ನಾನು ಇರೋ ತನಕ ನಾನೇ ಮಲ್ಸ್ಕೊತೀನಿ, ನಾನು ಇಲ್ಲದಿದ್ದಾಗ ಏನೋ ಒಂದು ಆಗುತ್ತೆ ಅಂತ. ಸೊ ಫೈನಲಿ ಟ್ರಿಪ್ ಡೇ ಬಂದಾಗ ಆ ಬರೋ ಟೈಮಲ್ಲಿ ನಮ್ಮ ತಾಯಿ ಮತ್ತು ನನ್ನ ಹಸ್ಬೆಂಡ್ ತಾಯಿ ಇಬ್ಬರು ಅಜ್ಜಿರು ಇದ್ದರು. ಶಿ ವಾಸ್ ಲೈಕ್ ಸೋ ಹ್ಯಾಪಿ. ಬಟ್ 1 ವೀಕಿಂದ ಐ ವಾಸ್ ಪ್ರಿಪೇರಿಂಗ್ ಹರ್ ದ್ಯಾಟ್ ಓಕೆ ಮಮ್ಮ ಇವತ್ತು ಫ್ರೈಡೇಯಿಂದ ನೆಕ್ಸ್ಟ್ ವೆನ್ಸ್ಡೇ ತನಕ ಇರಲ್ಲ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಬರ್ತಾರೆ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೆ. ಟಾಟಾ ಹೋಗ್ತಾರೆ ಅಂತ. ಬಿಕಾಸ್ ಅವಳು ಟಾಟಾ ಅನ್ನೋ ವರ್ಡ್ಗೆ ತುಂಬ ಫೆಮಿಲಿಯರ್ ಇದ್ಲು. ಟಾಟಾ ಹೋಗೋದು, ಬಾಯ್ ಮಾಡೋದು, ಆಚೆ ಹೋಗ್ತೀವಿ ಎಲ್ಲರೂ ಅಂತ. ಶಿ ನ್ಯೂ ವಾಟ್ ಇಟ್ ಇಸ್ ಅಂತ. ಸೊ ಅಮ್ಮ ಟಾಟಾ ಹೋಗ್ತಾರೆ. ಚೀಕು ತುಂಬ ಬ್ರೇವ್ ಗರ್ಲ್, ತುಂಬ ಸ್ಮಾರ್ಟ್ ಗರ್ಲ್. ಚೀಕುಗೆ ಅಮ್ಮ ನೆನಪಾದಾಗ ಐಸ್ ಕ್ಲೋಸ್ ಮಾಡಿಕೊಂಡ್ರೆ ಅಮ್ಮ ಬರ್ತಾರೆ ಅಂತಲ್ಲ. I used to tell her, I used to, from my end, whatever I could have done, ನಾನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಳನ್ನು ಎಮೋಷ್ನಲಿ. ಬಿಕಾಸ್ ದಟ್ ಚೈಲ್ಡ್ ಲಿಸನ್ಸ್, ಆಯಿತಾ. ಆ ಮಗು ಕೇಳ್ತಾಳೆ, ಅವಳು ಅರ್ಥ ಮಾಡ್ಕೋತಾಳೆ, ತುಂಬ ಶಾರ್ಪ್ ಇದ್ದಾಳೆ. ಸೊ ಹೇಳ್ತಾ ಬರ್ತಾ ಇದ್ದೆ. ಮೇ ಬಿ ಸಮ್ಹೌ ಶಿ ಅಂಡರ್ಸ್ಟುಡ್, ಇಟ್ ಗಾಟ್ ಕ್ಲಿಕ್ಡ್. ಅಜ್ಜಿ ಜೊತೆ, ಅವ್ರ ಅಪ್ಪ ಜೊತೆ ಅವ್ಳು ಹಾಲು ಕುಡ್ಕೊಂಡು ಮತ್ತೆ ಹಾಗೇ ಸಮಾಧಾನವಾಗಿ ಮಲ್ಕೊಂಡು ನಾವು ಅಕಾರ್ಡಿಂಗ್ ಟು ದ ವೆರಿ ರೀಸೆಂಟ್ ನ್ಯೂಸ್, ಲೈಕ್ ಇವಾಗ ಸೆಕೆಂಡ್ ಡೇ ಇವತ್ತೊಂದು, ಅಂದರೆ 2 nights ಅವೇ ಫ್ರಮ್ ಹರ್. ಸೊ ಎಸ್ಟರ್ಡೇ ನೈಟ್ ಶಿ ಸ್ಲೆಪ್ಟ್ ವೆರಿ ವೆಲ್ ಅಂತೆ. 2 times ಶಿ ಗಾಟ್ ಅಪ್. ಹಾಲು ಬೇಕು ಅಂದು ಹಾಲು ಕುಡಿದ್ಲು. ಅಮ್ಮ ಅಂತ 1-2 ಸಲ ಹೇಳಿದಾಳೆ. ಅಮ್ಮ ಟಾಟಾ ಹೋಗಿದ್ದಾರೆ, ಬರ್ತಾರೆ ಅಂತ ಹೇಳಿದಾಗ ಶಿ ಅಂಡರ್ಸ್ಟುಡ್ ಆ್ಯಂಡ್ ಶಿ ವೆಂಟ್ ಬ್ಯಾಕ್ ಟು ಸ್ಲೀಪ್. ಸೊ ಅಷ್ಟು ಚೆನ್ನಾಗಿ ನಮ್ಮದು ವರ್ಕೌಟ್ ಆಯಿತು. ಟೋಟಲ್ ಮದರ್ಹುಡಲ್ಲಿ ಜರ್ನಿನಲ್ಲಿ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂತ ನನಗೆ ಯಾರು ಕೇಳಿದ್ರೆ ಏನು ಅಂತ ಬಂದರೆ ನನ್ನ ಮಗುಗೆ ನಾನು ಹಾಲು ಕುಡಿಸಿದ ಸೀನೆ ನನಗೆ ನೆನಪಾಗತ್ತೆ. ಆ ಒಂದು ಮುದ್ದು ಮುಖ ನಿನ್ಗೆ ಹತ್ತಿರವಾಗಿ ಇದ್ದು, ನಿನ್ನ ಕಣ್ಗಳು ನಿನ್ನೇ ನೋಡ್ತಾ ಇರುತ್ತೆ. ಅಷ್ಟು ಕ್ಯೂಟಾಗಿ, ಅಂದರೆ ಯು ವಿಲ್ ಮೆಲ್ಟ್ ಇನ್ ದೋಸ್ ಐಸ್. ಸೊ ದಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ರಿವಾರ್ಡಿಂಗ್. ಟೆಲ್ ಮಿ ಒನ್ ಸಚ್ ಮೂಮೆಂಟ್ ಅಂದರೆ ನಿನ್ನ ಕಣ್ಣು ಮುಚ್ಕೊಂಡ್ರೆ ಏನು ನಿನಗೆ ನೆನಪಾಗತ್ತೆ ಅಂತಾದರೆ ನನ್ನ ಮಗಳು ಮುಖ. ಹಾಲು ಕುಡಿಬೇಕಾದ್ರೆ ಅವಳದು ಮುಖ ಏನಿದೆ ಅದು ನನಗೆ ತುಂಬ ಚೆನ್ನಾಗಿ ನೆನಪಾಗತ್ತೆ. ಆ್ಯಂಡ್ ನನಗೆ ಯಾವುದೇ ಥರ ಗಿಲ್ಟ್ ಇಲ್ಲ. ನಾನು ಅವಳು ಫೀಡಿಂಗ್ ಆನ್ ಡಿಮ್ಯಾಂಡ್ ಮಾಡಿದ್ದೀನಿ. ಟೈಮ್ ನೋಡಿದೆ, ದಿನ ನೋಡಿದೆ, ಎಲ್ಲಾಯಿತೋ ಅಲ್ಲಿ, ಎಲ್ಲಿ ಕೇಳ್ತಾಳೋ ಅಲ್ಲಿ, ಎಷ್ಟೊತ್ತಿಗಾದರೂ ಅಷ್ಟೊತ್ತಿಗೆ ಬಿಡಿಸ್ತಾ ಇರಲಿಲ್ವೇನೋ, ಕಂಟಿನ್ಯೂ ಮಾಡ್ತಾ ಇದ್ನೇನೋ. ಬಟ್ ಅವಳೇ ನಿದ್ದೆ ಮಾಡ್ತಾ ಇರಲಿಲ್ಲ. ಅವಳಿದ್ದೆ ತುಂಬ ಇಶ್ಯೂಸ್ ಬರ್ತಾಯಿತ್ತು. ನಿದ್ದೆ ಮಾಡದೇ ಇದ್ದರೆ ಮಕ್ಕಳು ಗ್ರೋತ್ ಎಲ್ಲ ನಿದ್ದೆಲೆ ಅಂತ ಹೇಳ್ತಾರೆ. ಸೊ ಆ್ಯಂಡ್ ನಮ್ಗಳಿಗೂ ಅಷ್ಟೇ ನಿದ್ದೆ ಇರಲಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಬೆಳಗ್ಗೆ ಹೇಳ್ತಾನೆ ಆಲ್ರೆಡಿ ಸುಸ್ತಾಗೇ ಹೇಳ್ತಾ ಇದ್ದೀವೇನೋ ಅಂತ ಅನಿಸ್ತಾಯಿತ್ತು. ಸೊ ಆ ಕಾರಣದಿಂದ ನಾವು ಅನಿವಾರ್ಯವಾಗಿ ಹಾಲು ಬಿಡಿಸ್ಬೇಕಾಯ್ತು. ಬಟ್ ಸ್ಟಿಲ್ ಆಲ್ ಈಸ್ ವೆಲ್, ಅಂತ ಬಲ ಅಥವಾ ಸಬ್ಬಲ. ಶಿ ಇಸ್ ಡೂಯಿಂಗ್ ಗ್ರೇಟ್. ಬಟ್ ಲಕ್ಕಿಲಿ ವೀಡಿಯೋ ಕಾಲ್ ಮಾಡಿದಾಗ್ಲೂ ಅವಳು ಅಮ್ಮ ನೋಡಿ, ನಾನು ನೋಡಿ ತುಂಬ ಖುಷಿನೇ ಪಟ್ಲು. ಅವಳಿಗೆ ಇಷ್ಟನೇ ಆಯಿತು. ಅಮ್ಮ 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 ಅಂದ್ಕೊಂಡು ಶಿ ವಾಸ್ ವೆರಿ ಹ್ಯಾಪಿ. ಮೇ ಬಿ ವಾಟ್ ಐ ಹ್ಯಾವ್ ಪ್ಲಾನ್ಡ್ ಎಲ್ಲದು ಸರಿ ಆಯಿತು ಅನ್ಸುತ್ತೆ. ವೆಕೇಷನಿಗೆ ಬರೋದು ನನಗೂ ಬೇಕಿತ್ತು. ಇಲ್ಲಿ ನಿದ್ದೆ ಮಾಡೋಕ್ಕೆ ಅಂತ ನಾನು ಆ್ಯಕ್ಚುಲಿ ವೆಕೇಷನಿಗೆ ಬಂದೆ. ಬಟ್ ವೆಕೇಷನ್ ಹೌ ಇಟ್ ವಿಲ್ ಬಿ. ಸೊ ಮಾತಾಡ್ತಾ ಇರ್ತೀವಿ, ಎಷ್ಟೋ ದಿನ ಆದಮೇಲೆ ಸಿಕ್ಕಿರ್ತಾರೆ, ಮಾತುಕತೆ ಇರುತ್ತೆ. ಟ್ರೆಕ್ಕಿಂಗ್ಸ್ ಎಲ್ಲ ಇದೆ. ಸನ್ಸೆಟ್ ಟ್ರೆಕ್ ಹೋದ್ವಿ, ಸನ್ರೈಸ್ ಟ್ರೆಕ್ ಹೋದ್ವಿ. ಫುಲ್ ಬಾಡಿಯೆಲ್ಲ ಚೂರು ಆಗ್ಬಿಟ್ಟಿದೆ. ಎಕ್ಸಸೈಸ್ ಇಲ್ಲ ನಂದು ಇಷ್ಟು ದಿನ. ಮತ್ತು ಈಗ ತಾನೇ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ. ಎಲ್ಲ ಕ್ಯಾಲ್ಶಿಯಂ ಲೆವೆಲ್, ಬೋನ್ ಡೆನ್ಸಿಟಿ, ಐರನ್ ಲೆವೆಲ್ ಎಲ್ಲದೂ ನಂದು ಲೋ ಇದೆ. ಸೊ ತುಂಬ ಟಫ್ ಆಯಿತು. ನನ್ನ ಸ್ಟ್ಯಾಮಿನಾ, ನನ್ನ ಎಂಡ್ಯೂರೆನ್ಸ್ ಎಲ್ಲ ಯಾವ ಲೆವೆಲಲ್ಲಿ ಇದೆ ಅಂತ ನನಗೆ ರಿಯಲೈಸ್ ಆಯಿತು. ಇಟ್ ವಾಸ್ ರಿಯಲಿ ಅನ್ ಐ ಓಪನರ್. ಸ್ಟ್ರೆಂತ್ ಟ್ರೈನಿಂಗ್ ಎಷ್ಟು ಮುಖ್ಯ, ನಮ್ಮ ಕೋರ್ ಸ್ಟ್ರೆಂತ್ನಾಗ ಎಷ್ಟು ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಂಗೆ ಇವಾಗ ಗೊತ್ತಾಯಿತು. ಎಷ್ಟು ಕಷ್ಟಪಡ್ತಾ ಇದ್ದೆ ಒಂದೊಂದು ಹೆಜ್ಜೆ ಇಡೋಕ್ಕೂ ಅನ್ನೋದು ನನಗೆ ಗೊತ್ತು. ಸೊ ಎಸ್, ದಟ್ಸ್ ದ ಲೆಸನ್ ಲರ್ನ್ಡ್. ವಾಪಸ್ ಹೋದ್ಮೇಲೆ ಜಿಮ್ಗೋ ಅಥವಾ ಏನೋ ಒಂದು ಸೀರಿಯಸ್ ವರ್ಕೌಟ್ ಕಡೆ ಐ ಹ್ಯಾವ್ ಟು ಫೋಕಸ್. ಇವಾಗ ಬ್ರೆಸ್ಟ್ ಫೀಡಿಂಗು ನಿಂತಿದೆ. ಸೊ ಇವಾಗ ಸ್ಲೋಲಿ ಐ ಕ್ಯಾನ್ ನನ್ನ ಹಾರ್ಮೋನ್ಸ್ ಸೆಟಲ್ ಆಗುತ್ತೆ, ಎಲ್ಲ ನಾನು ವಾಪಸ್ ಹೋಗ್ಬೋದು ನನ್ನ ರೂಟೀನ್ಗೆ. ಸೊ ಲೆಟ್ಸ್ ಸಿ. ಎಲ್ಲ ತಾಯಂದ್ರಿಗೂ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲಿಂದ, ಶ್ರುತಿ ಆ್ಯಂಡ್ ಕೋ ಚಾನಲಿಂದ. ಯು ಆರ್ ಡೂಯಿಂಗ್ ಗ್ರೇಟ್. ನಿಮ್ಮ ಕೈಲಿ ಏನಾರು ಒಂದು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ನೀವು 100% ಟ್ರೈ ಮಾಡಿರ್ತೀರ, ಅದಾಗ್ತಾಯಿಲ್ಲ ಅಂತ. ಅಷ್ಟೇ ಬಿಟ್ಟರೆ ನಿಮ್ಮ ಕೈಲಿ ಆಗತ್ತೆ ಅಂದರೂ ನೀವು ಮಾಡಿಲ್ಲ ಅಂತ ಡೆಫಿನೆಟ್ಲಿ ಅಲ್ಲ. ಸೊ ವಾಟ್ ಎವರ್ ಯು ಆರ್ ಡೂಯಿಂಗ್, ಹವೆವರ್ ಯು ಆರ್ ಡೂಯಿಂಗ್, ದಟ್ ಈಸ್ ಗುಡ್ ಫಾರ್ ಯು ಆ್ಯಂಡ್ ಯುವರ್ ಚೈಲ್ಡ್. ಅಷ್ಟೇ ನಾನು ಹೇಳೋದು. ಯಾವುದೂ ಗಿಲ್ಟ್ ಅಂತ ಅನ್ಕೋಬೇಡಿ, ಯಾವುದೂ ನೀವು ತುಂಬ ತಲೆಗೆ ಇರಿಸ್ಕೊಬೇಡಿ. ಎಲ್ಲ ಜಸ್ಟ್ ಗೋ ವಿತ್ ದ ಫ್ಲೋ. ಸಮ್ಟೈಮ್ಸ್ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಮಗುನ ಕೇರ್ ಮಾಡೋದು, ನಿಮ್ಮ
ಎಸ್ ಯುವರ್ ಪ್ರೈಮ್ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ. ಬಟ್ ಇನ್ನೂ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ, ಡ್ಯೂಟಿ ಇದೆ ನಿಮ್ಮದು. ಏನಂದರೆ ಯು ಶುಡ್ ಬಿ ಅ ಹೆಲ್ದಿ ಪೇರೆಂಟ್ ಟು ಯುವರ್ ಚೈಲ್ಡ್. ದಟ್ಸ್ ದ ಬಿಗ್ಗೆಸ್ಟ್ ಗಿಫ್ಟ್ ವಾಟ್ ಯು ಕ್ಯಾನ್ ಗಿವ್ ಟು ಯುವರ್ ಚೈಲ್ಡ್. ಅಂದರೆ ನಾವು ಹೆಲ್ದಿಯಾಗಿರೋದು, ನಮ್ಮ ಜೊತೆ ಅವರು ಆಸ್ಪತ್ರೆ ತಿರುಗೋ ಥರ ಆಗಬಾರ್ದು. ಸೊ ಅದಕ್ಕೆ ನಿಮ್ಮ ಮೇಲೂ ನೀವು ಗಮನ ಕೊಡಿ. ನಿಮ್ಮ ಮೆಂಟಲ್ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಲ್ರಿಗೂ ಅರ್ಥ ಆಗೋಲ್ಲ, ನೀವು ಎಲ್ಲರಿಗೂ ಅರ್ಥ ಮಾಡಿಸ್ಬೇಕಾಗತ್ತೆ. ಅಷ್ಟು ಧೈರ್ಯ ಅಂತೂ ಇಟ್ಕೊಳ್ಳಿ. ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್, ಫೋಕಸ್ ಆನ್ ದ್ಯಾಟ್. ಫಿಸಿಕಲ್ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅದನ್ನು ಕಡೆ ಗಮನ ಕೊಡಿ. ನಾನು ತುಂಬ ಮೆಂಟಲಿ ಸ್ಟ್ರಾಂಗ್ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಒಂದು ಜರ್ನಿನಲ್ಲಿ ಇಟ್ ವಿಲ್ ಟೆಸ್ಟ್ ಎವ್ರಿಥಿಂಗ್. ಸೊ ನನಗೆ ಈ ವೆಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ನನಗೆ ಬೇಕಾಗಿತ್ತು. ನನಗೆ ತುಂಬ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾರೆ, ಇನ್ಲಾಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಹೆಲ್ಪ್ ಇದ್ರೂ ಏನೋ ಒಂದು ಪ್ರಾಬ್ಲಮ್ ಆಗೇ ಆಗಿರುತ್ತೆ ಎಲ್ಲರಿಗೂ, ಅದು ಹೇಳ್ಕೊಳಕ್ಕಾಗಲ್ಲ. ಒಂಥರ ಒಂದು ಎಮೋಷ್ನಲಿ ಲೋನ್ಲಿನೆಸ್ ಸಮಥಿಂಗ್ ವಿಲ್ ಹ್ಯಾಪನ್. ಈಗ ನೀವು ನಿಮ್ಮ ಥರ ಇರೋಕ್ಕಾಗಲ್ಲ, ಆರಾಮಾಗಿರೋಕ್ಕಾಗಲ್ಲ ಅಂತ ಅನ್ಸ್ಬೋದು. ಬಟ್ ಯಾವುದಕ್ಕೂ ನೀವು ಧೈರ್ಯಗೆಡದೆ ಕರೆಕ್ಟ್ ಟೈಮ್ಗೆ ಅದನ್ನ ಕಮ್ಯುನಿಕೇಟ್ ಮಾಡಿ ನಿಮ್ಮ ಪಾರ್ಟ್ನರ್ಗೆ. ನಿಮ್ಮ ಪಾರ್ಟ್ನರ್ ಇಸ್ ದ ಮೇನ್ ಪರ್ಸನ್ ಹಿಯರ್. ಹಿ ಶುಡ್ ಅಂಡರ್ಸ್ಟ್ಯಾಂಡ್ ಯು ಪ್ರಾಪರ್ಲಿ. ಐ ಥಿಂಕ್ ನಾವು ಮೋಸ್ಟ್ ಆಫ್ ದ ಮೆನ್ ಔಟ್ ದೇರ್, ಯುನೋ, ಎವ್ರಿಥಿಂಗ್ ಇಸ್ ಚೇಂಜಿಂಗ್. ಎಲ್ಲರೂ ಚೇಂಜ್ ಆಗ್ತಾ ಇದ್ದಾರೆ, ಅವ್ರುಗಳಿಗೂ ರಿಯಲೈಸ್ ಆಗ್ತಾ ಇದೆ ಎಷ್ಟು ಪೇರೆಂಟಿಂಗಲ್ಲಿ ಒಂದು ಫಾದರ್ ರೆಸ್ಪಾನ್ಸಿಬಿಲಿಟಿ ಇನ್ವಾಲ್ವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಈವನ್ ದೇನು. ಸೊ ಈ ಥರ ಸಿಚುವೇಷನಲ್ಲಿ ಈಗ ನನ್ನ ಹಸ್ಬೆಂಡ್ ಥರ ಯಾರು ಇದ್ದರೆ ಇವಾಗ ಅವರೇ ನೋಡಿ, ಓಕೆ ಯು ಡಿಸರ್ವ್ ಇಟ್, ಯು ಗೋ ವೆಕೇಷನ್ಗೆ ಹೋಗು, ನಿಮಗೆ ಅದು ಬೇಕು ಅಂತ ಹೇಳಿ ಪುಷ್ ಮಾಡಿ ನನ್ನ ಕಳಿಸಿದ್ದಾರೆ. ನಾನು ಮಗು ನೋಡ್ಕೋತೀನಿ ಅಂತ ನನಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ಶ್ರೀಲಂಕಾದಲ್ಲಿ, ಆನ್ ಎ ಫಾರಿನ್ ಲ್ಯಾಂಡ್. ನನ್ನ ಮಗಳನ್ನ ಬಿಟ್ಟು ನನಗೆ ಮಗಳು ಏನು ಮಾಡ್ತಿರ್ಬೋದು ಅಂತ ಕೆಲವೊಮ್ಮೆ ನೆನಪಾಗತ್ತೆ. ಟು ಬಿ ಆನೆಸ್ಟ್, ನಾನು ಯಾವಾಗಲೂ ಅಯ್ಯೋ ನನ್ನ ಮಗಳನ್ನ ಬಿಟ್ಕೊಂಡಿದ್ದೀನಿ, ಅಯ್ಯೋ ಏನಾಗ್ತಿದೆಯೋ ಏನೋ. ಇಲ್ಲ, ಯಾಕೆಂದರೆ ಶಿ ಇಸ್ ಇನ್ ಸೇಫ್ ಹ್ಯಾಂಡ್ಸ್. ಅವಳು ಖುಷಿಯಾಗಿದ್ದಾಳೆ. ಸ್ವಲ್ಪ ಆ ಕಡೆ ಈ ಕಡೆ ಎಷ್ಟು ಮುರ್ಸು ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಖುಷಿಯಾಗಿದ್ದಾಳೆ. ಓವರಾಲ್ ಎಲ್ಲ ಚೆನ್ನಾಗಿ ನಡೀತಾರೆ ಅಂತ ನನಗೆ ಗೊತ್ತು. ಆ್ಯಂಡ್ ಅದು ಅವಳದೊಂದು ಡೆವಲಪ್ಮೆಂಟಿಗೆ ಅದು ಬೇಕೇ ಬೇಕು, ಇವತ್ತಲ್ಲ ನಾಳೆ. ಸೊ ಪ್ಲೀಸ್ ಮದರ್ಸ್, ನಿಮ್ಮ ಬಾಡಿನ ನೀವು ಗಮನಿಸಿ, ನೋಡಿ, ಏನು ಬೇಕು ಅದನ್ನು ಕೇಳಿ. ನೀವೆಲ್ಲರಿಗೂ ಮಾಡ್ತಿರ್ತೀರ, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಮಕ್ಳಿಗೆ ಮಾಡ್ತಾಯಿರ್ತೀರ, ಗಂಡಂಗೆ ಮಾಡ್ತಾಯಿರ್ತೀರ, ಅತ್ತೆ ಮಾವಂಗೆ ಮಾಡ್ತಾಯಿರ್ತೀರ, ಪೇರೆಂಟ್ಸು ನೋಡ್ಕೊತಾ ಇರ್ಬೋದು, ಎಲ್ಲನೂ ಕೇರ್ ಮಾಡ್ತಾಯಿರ್ತೀರ. ಸೊ ನಿಮ್ಮನ್ನು ನೀವೂ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದನ್ನ ನೀವು ಮರಿಬೇಡಿ. ಟೇಕ್ ಕೇರ್. ಸೊ ಇದನ್ನೇ ಹೇಳಬೇಕು ಅಂತ ಇದ್ದೆ. ಸೊ ಎಲ್ಲದೂ ಸರಿ ಹೋಯಿತು. ತುಂಬ ಅಂದ್ಕೊಂಡಿದ್ವಿ ಏನೇನೋ ಹಂಗಾಗತ್ತೆ ಹಿಂಗಾಗತ್ತೆ ಅಂತಲ್ಲ, ಬಟ್ ಎಲ್ಲ ಸರಿಯಾಗಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಐಲ್ ಕೀಪ್ ಯು ಪೋಸ್ಟೆಡ್. ಬಾಯ್ ಬಾಯ್.